ಹೆಚ್ಚು ಅಲ್ಲ ಅಂತ ನಾನು ಆ ಚಾನಲ್ ಅವ್ರಿಗೆ ಹೇಳಿದ್ದು ನಿಜ, 100% ಇಲ್ಲೇ ಒಪ್ಕೋತಿದ್ದೀನಿ. ತಪ್ಪೇನಿದೆ? ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವ್ರು ಆಗ್ತೀವಿ ಬಿಡಿ. ಒಂದಿನ ಚಾನಲ್ ನಮ್ದೊಂದು ಸಣ್ಣ ಬೈಟ್ ಆಗ್ತಿರ್ಲಿಲ್ಲ. ಸೀರಿಯಲಲ್ಲಿದ್ದಾಗ ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಬರೀ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಮಾತಾಡ್ಸೋದಕ್ಕೆ. ಒಂದಿನ ಬಂದು ಎಲ್ಲ ಆರ್ಟಿಸ್ಟ್ಗಳನ್ನ ಮಾತಾಡಿಸಿದ್ರು, ನನ್ನನ್ನು ಮಾತಾಡ್ಸಿರ್ಲಿಲ್ಲ. ಅವಾಗ ಅಂದ್ಕೊಂಡಿದ್ದೆ ಅಷ್ಟು ಓಕೆ, ಒಂದಿನ ನಾವು ಬೆಳಿತೀವಿ, ಅವತ್ತು ಬಂದು ಇವರೆಲ್ಲ ಮಾತಾಡಿಸ್ತಾರಂತ. ಅದೇ ವ್ಯಕ್ತಿ ಯಾರು ಇಂಟರ್ವ್ಯೂ ಮಾಡಿದ್ರು, ನಾನು ಅಲ್ಲೇ ಓಡಾಡ್ತಿದ್ದೆ, ಬಿಡಪ್ಪ ಇವ್ರದ್ದು ಯಾಕೆ ಅನ್ನೋ ಥರದಲ್ಲಿ ಹೋಗಿದ್ದೆ. ಅದೇ ವ್ಯಕ್ತಿ ಒಂದಿನ ಇಂಟರ್ವ್ಯೂ ಬೇಕು ಅಂತ ಎಷ್ಟು ಸಲ ಫೋನ್ ಮಾಡಿದ್ರು ನನಗೆ, ಯಾವುದೋ ಒಂದು ಪ್ರೋಗ್ರಾಮ್ಗೆ. ನಾನು ಹೋಗೋಕ್ಕಾಗಲಿಲ್ಲ, ಬೇಕು ಅಂತಲ್ಲ, ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ. ವೆಯ್ಟ್ ಮಾಡಿದ್ರು, 3 ದಿನ ಆದಮೇಲೆ ತೊಗೊಂಡ್ರು. ಅನ್ನಿಸ್ತಿತ್ತು ಏನು ಟೈಮ್ ಇದಕ್ಕೆ, ಯಾಕೆ ಹಿಂಗೆ ಆಡ್ತಾರೆ ಅಂತ. ಇವತ್ತು ನನ್ನ ಟೈಮು, ನಾಳೆ ಇನ್ನೊಬ್ರು ಟೈಮ್ ಸರ್. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಈಗ ಒಂದು ಚಿಕ್ಕ ವಿಡಿಯೋನ ಪ್ಲೇ ಮಾಡಿದ್ದೆ, ಅದನ್ನ ನೋಡಿದೀರಾ. ಈಗ ಇನ್ನೊಂದು ವಿಡಿಯೋನ ಪ್ಲೇ ಮಾಡ್ತೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾವು ಮಾತಾಡೋಣ. ಇವತ್ತು ತುಂಬಾ ವಿಷಯ ಇದೆ ಸ್ನೇಹಿತರೆ, ಮಾತಾಡೋಣ. ನಿಮಗೆ ಏನನ್ಸುತ್ತೆ ಅದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. Yeah, I'm listening to you. He is such a very good dancer, professional dancer, I guess, right? ಹೌದು, ಆರ್ಕೆಸ್ಟ್ರಾ ಎಲ್ಲ ಕುಣಿತಾ ಇದ್ದೆ, ಪ್ರೊಫೆಷನಲ್ ಡ್ಯಾನ್ಸರ್. Yeah, his dance is amazing. And Daddy's home. ಸ್ನೇಹಿತರೆ, ನೀವಿವತ್ತ ನೋಡಿದಂತ ವಿಡಿಯೋಗಳು ಬಂದ್ಬಿಟ್ಟು ಯಶ್ ಅವರ ತುಂಬಾ ಹಳೆಯ ದಿನಗಳು, ಕಷ್ಟದ ದಿನಗಳ ವಿಡಿಯೋನ ನಾನು ಪ್ಲೇ ಮಾಡಿದ್ದೆ. ಯಾಕೆ ಇದನ್ನ ಪ್ಲೇ ಮಾಡಿದೆ ಅಂದ್ರೆ, ನಾನೇ ಹೇಳ್ಬೋದಿತ್ತು ಯಶ್ ಅವರು ಹಾಗೆ ಬೆಳೆದ್ ಬಂದ್ರು, ಹೀಗೆ ಬೆಳೆದ್ ಬಂದ್ರು, ಕಷ್ಟದಿಂದ ಬಂದ್ರು, ಎಲ್ಲವನ್ನ ಹೇಳ್ಬೋದಿತ್ತು. ಆದ್ರೆ ಸ್ನೇಹಿತರೆ, ಅವ್ರ ಬಾಯಲ್ಲಿ ಅದನ್ನ ನಿಮಗೆ ತೋರಿಸ್ಬೇಕಿತ್ತು. ಅವರು ಒಂದು ಆಡಿದ ಮಾತುಗಳನ್ನ ನಾನು ನಿಮಗೆ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಆ ವಿಡಿಯೋಗಳನ್ನ ಪ್ಲೇ ಮಾಡಿದೆ. ಸೊ ಈಗ ನಾವು ಮಾತಾಡ್ಲಿಕ್ಕೆ ಹೊರಟಿರೋದು ಟಾಕ್ಸಿಕ್. ಯಶ್ ಅವ್ರ ಬಗ್ಗೆ ಮಾತಾಡ್ತೇವೆ ಅಂದ್ರೆ ಕಡಿಮೆನೆ ಸ್ನೇಹಿತರೆ. ನಾವು ಯಶ್ ಅವ್ರ ಬಗ್ಗೆ ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತ ಇನ್ನೊಂದು ವಿಷಯವನ್ನು ಕೂಡ ನಾನು ನಿಮಗೆ ತಿಳಿಸ್ಬೇಕು. ಎಲ್ಲ ಕಡೆ ಯಶ್ ಅವ್ರನ್ನ ಕೊಂಡಾಡ್ತಾ ಇದಾರೆ. ಓಕೆ, ನನಗೆ ತುಂಬಾ ಖುಷಿ ಇದೆ. ಅದ್ರ ಜೊತೆಯಲ್ಲಿ ನಾವು ಇನ್ನೊಬ್ರನ್ನು ಕೂಡ ನಾವು ಕೊಂಡಾಡಬೇಕು, KVN ಪ್ರೊಡಕ್ಷನ್ ಸ್ನೇಹಿತರೆ. ನಾವು ಇವತ್ತ ಒಂದು ಟಾಕ್ಸಿಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡೋಣ. ಎಲ್ಲ ಕಡೆ ರಿವ್ಯೂ ಕೇಳಿರ್ತೀರಾ, ಅದಕ್ಕಿಂತ ಏನಾದ್ರೂ ವಿಭಿನ್ನವಾಗಿರ್ಬೇಕಲ್ವಾ? ಖಂಡಿತ ಸ್ನೇಹಿತರೆ, ಇವತ್ತ ನೀವು ನೋಡ್ತಾ ಇರ್ಬೋದು, ಟಾಕ್ಸಿಕ್ ಅನ್ನುವಂತ ಚಿತ್ರದ ಒಂದು ಟೀಸರ್ ರಿಲೀಸ್ ಆಗಿದೆ. ಒಂದು 2 ನಿಮಿಷದ ಟೀಸರ್ಗೆ ಇಡೀ ದೇಶವೇ ಕಾದು ಕುಳಿತಿತ್ತು. ಎಷ್ಟು ಜನ ವ್ಯೂಸ್ ಮಾಡಿದ್ದಾರೆ ಅಂತ ನೋಡಿದ್ರೆ, ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ, 7,20,00,000 ಜನ 2 ದಿನದಲ್ಲಿ ಕ್ರಾಸ್ ಮಾಡಿದ್ದಾರೆ. ನ್ಯೂಸ್ ಕ್ರಾಸ್ ಆಗಿದೆ ಸ್ನೇಹಿತರೆ. 7,20,00,000 ಯೂಸ್ ನ 2 ದಿನದಲ್ಲಿ ಈ ಒಂದು ಟಾಕ್ಸಿಕ್ ಚಿತ್ರದ ಟೀಸರ್ ಕ್ರಾಸ್ ಮಾಡಿದೆ. ನಮ್ಮ ಒಂದು ಕರ್ನಾಟಕದ ಜನಸಂಖ್ಯೆ ಬಂದ್ಬಿಟ್ಟು 6.25 ಕೋಟಿ ಇದೆ ಸ್ನೇಹಿತರೆ, 6.5 ಕೋಟಿಗಿಂತ ಕಡಿಮೆ ಇದೆ. ಆದ್ರೆ ನೋಡಿ, 7,20,00,000 ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ವರ್ಲ್ಡ್ ಕಾಯ್ತಾ ಇತ್ತು. ಈ ಒಂದು ಟೀಸರ್ಗೆ ಕರ್ನಾಟಕ ಅಷ್ಟೇ ಅಲ್ಲ ಸ್ನೇಹಿತರೆ, ಇಡೀ ದೇಶ ಕಾದು ಕುಳಿತಿತ್ತು. ಇಡೀ ದೇಶದಲ್ಲಿ ಈ ಚಿತ್ರ ಹೇಗೆ ತಯಾರಾಗ್ತಾ ಇದೆ, ಹೇಗೆ ಬರುತ್ತೆ, ಟೀಸರ್ ನ ಹೇಗೆ ರಿಲೀಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಚಿತ್ರಕ್ಕೆ ಈ ಲೆವೆಲ್ಗೆ ಯೂಸ್ ಬಂದಿದೆ ಸ್ನೇಹಿತರೆ. ಹಾಗೆ ಈ ಚಿತ್ರದ ಟೀಸರ್ ಬಗ್ಗೆ ಮಾತಾಡೋಕ್ ಮುಂಚೆ ಸ್ನೇಹಿತರೆ, ಈ ಚಿತ್ರ ತಯಾರು ಮಾಡಿದವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ KVN ಪ್ರೊಡಕ್ಷನ್ ಸ್ನೇಹಿತರೆ, ಅದು ನಮ್ಮ ಕರ್ನಾಟಕದ ಬೆಂಗಳೂರಿನವರಾದಂತ ವೆಂಕಟ ನಾರಾಯಣ್ ಅನ್ನೋರ ಒಂದು ಪ್ರೊಡಕ್ಷನ್. ಆ ಪ್ರೊಡಕ್ಷನ್ ನಲ್ಲಿ ನಮ್ಮ ಇವತ್ತಿನ ಟಾಕ್ಸಿಕ್ ಚಿತ್ರ ನಿರ್ಮಾಣಗೊಂಡಿದೆ. ಅವರಿಗೆ ಫಸ್ಟ್ ನಾವು ಸೆಲ್ಯೂಟ್ ನ ಹೇಳ್ಬೇಕಾಗತ್ತೆ. ಅವ್ರು ಬಂದ್ಬಿಟ್ಟು ಈ ಚಿತ್ರರಂಗದವರಲ್ಲ, ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಕೊಂಡಿದ್ದಂತವ್ರು. ಅದಾದ ನಂತರ ಅವರು ಹಂತವಾಗಿ ಡಿಸ್ಟ್ರಿಬ್ಯೂಷನ್ ನ ತಗೊಳ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡ್ತಾ ಈಗ ಫುಲ್ ಫ್ಲೆಡ್ಜ್ ಆಗಿ ಅವ್ರದೇ ಒಂದು ಪ್ರೊಡಕ್ಷನ್ ಹೌಸ್, ಮತ್ತೆ ಅವ್ರು ತಗೊಂಡಂತ ಡಿಸ್ಟ್ರಿಬ್ಯೂಷನ್ ಮೂವೀಸ್ ಆಗಿರ್ಬೋದು, ಈಗ ಅವ್ರು ಪ್ರೊಡಕ್ಷನ್ ಮಾಡ್ತಿರೋಂತ ಮೂವೀಸ್ ಒಂದಕ್ಕಿಂತ ಒಂದು ಅದ್ಭುತ ಸ್ನೇಹಿತರೆ. ಅವರು ಕನ್ನಡದಲ್ಲಿ ಸಖತ್ತಾಗಿರ್ಬೋದು, ಬೈ ಟು ಲವ್ ಆಗಿರ್ಬೋದು, ಅದನ್ನ ಮಾಡ್ತಾರೆ. ಅದಾದ ನಂತರ ಬೇರೆ ಭಾಷೆಯ ಚಿತ್ರಗಳು, 666, ಕಲ್ಕಿ, ಅನಿಮಲ್ಲು, ಸೀತಾರಾಮನ್, ಈ ತರ ಒಂದು ಬೇರೆ ಭಾಷೆಯ ಚಿತ್ರಗಳನ್ನ ಕರ್ನಾಟಕದಲ್ಲಿ ಅವರು ಹಂಚಿಕೆದಾರರಾಗ್ತಾರೆ, ಡಿಸ್ಟ್ರಿಬ್ಯೂಟರ್ ಆಗ್ತಾರೆ.
ಈಗ ಅವ್ರು ಮಾಡ್ತಾ ಇರುವಂತ ಚಿತ್ರಗಳು ಬಂದ್ಬಿಟ್ಟು ಒಂದಕ್ಕಿಂತ ಒಂದು ಅದ್ಭುತ. ಈಗ ಒಂದು ಚಿತ್ರ ರಿಲೀಸ್ ಆಗ್ಬೇಕಾಗಿತ್ತು ಸ್ನೇಹಿತರೆ, ಅದು ಬಂದ್ಬಿಟ್ಟು ವಿಜಯ್ ಅವ್ರದ್ದು ಜನನಾಯಕನ್ ಅಂತ ಚಿತ್ರ ತೆರೆಗೆ ಸಿದ್ಧವಾಗಿತ್ತು. ತಡೆಯಾಜ್ಞೆ ಆಗಿ ಕೋರ್ಟ್ ನಲ್ಲಿದೆ. ಆ ಚಿತ್ರ ಕೂಡ ಪ್ಯಾನ್ ಇಂಡಿಯಾ ಮೂವಿ. ಈಗ ವಿಜಯ್ ಅವ್ರ ಮೂವಿ ಆದ ತಕ್ಷಣ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮೂವಿ, ಅದಾದ ನಂತರ ಧ್ರುವ ಸರ್ಜಾ ಅವರ ಕೆಡಿ ಮೂವಿನೂ ಕೂಡ KVN ಪ್ರೊಡಕ್ಷನ್ ಅಲ್ಲೇ ಬರ್ತಾ ಇದೆ. ಅದರಲ್ಲೂ ನೋಡ್ಬೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದಾರೆ, ಸಂಜಯ್ ದತ್ ಇದಾರೆ, ಪ್ರೇಮ್ ಅವ್ರ ನಿರ್ದೇಶನ ಮಾಡ್ತಾ ಇದಾರೆ. ಈ ತರ ಮಲ್ಟಿ ಸ್ಟಾರ್ ಮೂವಿ ಅವ್ರ ಬಗ್ಗೆ ನಾನು ಫಸ್ಟ್ ಹೇಳ್ಬೇಕು. KVN ಪ್ರೊಡಕ್ಷನ್ಗೆ ಆಟ್ಸ್ ಆಫ್. ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡ ಚಿತ್ರಗಳನ್ನ ಕೊಡ್ತಾ ಇದಾರೆ. ನಿರ್ಮಾಣ ಮಾಡಿದ ನಂತರ ನಮಗೆ ಬೇಕಾಗಿರೋದು ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದವರು ಸ್ನೇಹಿತರೆ. ಈ ಒಂದು ಚಿತ್ರವನ್ನ ಗೀತು ಮೋಹನ್ ದಾಸ್ ಅನ್ನೋರು ನಿರ್ದೇಶನವನ್ನ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರ ಈಗ ಬರ್ಬೇಕು, ಈ ಒಂದು ಕತೆ ಈಗಿರ್ಬೇಕು. ಗೀತು ಮೋಹನ್ ದಾಸ್ ಅವರು ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತೇನೆ ಈಗ. ಅದಾದ ನಂತರ ಗೀತು ಮೋಹನ್ ದಾಸ್ ಅವರು ಕಥೆನೂ ಕೂಡ ಬರೆದಿದ್ದಾರೆ. ಯಶ್ ಅಂಡ್ ಗೀತು ಮೋಹನ್ ದಾಸ್ ಅವರು ಇದಕ್ಕೆ ಚಿತ್ರಕಥೆಯನ್ನ ಬರೆದಿರುವಂತವ್ರು. ಅದಾದ ನಂತರ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕೂಡ ಇದೆ. ಅದ್ಭುತವಾದ ಮ್ಯೂಸಿಷಿಯನ್ ಅವರು. ರವಿ ಬಸ್ರೂರ್ ಬಗ್ಗೆ ನಾವು ಹೇಳೋಂಗೆ ಇಲ್ಲ ಬಿಡಿ. ಈ ಒಂದು ಚಿತ್ರ ಸಿದ್ಧವಾಗ್ಲಿಕ್ಕೆ ಇಷ್ಟೊಂದು ಜನ ಶಿಲ್ಪಿಗಳು ಕಾರಣ ಆಗಿದ್ದಾರೆ. ಈಗ ನಮ್ಮ ನಾಯಕ ನಟ ಸ್ನೇಹಿತರೆ, ಆ ನಾಯಕ ನಟನ್ ಬಗ್ಗೆ ನಾನು ಎಲ್ಲಿಂದ ಶುರು ಮಾಡ್ಬೇಕು, ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಕಲೆ ಪ್ರತಿಭೆ ಅನ್ನೋದಿದ್ರೆ ಯಾರು ಬೇಕಾದ್ರೂ ಬೆಳಿಬಹುದು, ಯಾವ ಕ್ಷೇತ್ರದಲ್ಲಾದ್ರೂ ಬೆಳಿಬಹುದು ಅನ್ನೋಕೆ ಉತ್ತಮ ಉದಾಹರಣೆಯಾಗಿ ನಿಲ್ಲೋರು ನಮ್ಮ ಯಶ್ ಅವರು ಸ್ನೇಹಿತರೆ. ಯಾಕೆ ಹೇಳ್ತೇನೆ ಅಂದ್ರೆ, ಕೆಲವೊಂದು ವಿಡಿಯೋಗಳನ್ನ ನಾನು ಪ್ಲೇ ಮಾಡಿದಾಗ ನೀವು ಯಾವುದೇ ಒಂದು ವಿಡಿಯೋ ನೋಡಿ ಅವ್ರು ಹೇಳ್ತಾ ಇರ್ತಾರೆ, ನಾನು ಏನಾದ್ರೂ ಒಂದು ಮಾಡ್ತೇನೆ, ನಾನು ಈ ಗಾಂಧಿನಗರದಲ್ಲಿ ಕಟೌಟ್ ನ ಹಾಕಿಸ್ಕೊಳ್ತೇನೆ, ಈ ಗಾಂಧಿನಗರದಲ್ಲಿ ನಾನು ಏನಾದ್ರೂ ಸಾಧನೆನ ಮಾಡ್ತೇನೆ ಅನ್ನೋಂತ ಛಲವನ್ನ ಇಟ್ಕೊಂಡಿದ್ದರು. ಅವರು ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ, ನನ್ನ ಇಂಟರ್ವ್ಯೂಗಳನ್ನ ಇವತ್ತ ನೀವು ತಗೊಳ್ತಾ ಇಲ್ಲ ಅಲ್ವಾ, ಮುಂದೆ ಒಂದಿನ ನನ್ನ ಇಂಟರ್ವ್ಯೂಗಳಿಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತಾರೆ. ಆ ಚಾಲೆಂಜ್, ಆ ಒಂದು ದಮ್ ಇತ್ತಲ್ವಾ ಅವರಲ್ಲಿ, ನಾನು ಏನಾದ್ರೂ ಒಂದು ಮಾಡ್ಬೋದು ಅಂತ ಆ ಒಂದು ದಮ್ ಇತ್ತಲ್ವಾ, ಆ ದಮ್ ಇಲ್ಲಿಗಾನ ಅವ್ರನ್ನ ಕರ್ಕೊಂಡ್ ಬಂದಿದೆ. ಅವರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ಲಿಕ್ಕಿಂತ ಮುಂಚೆ ಅವ್ರು ಮಾಡಿದ ಸ್ಟ್ರಗಲ್ ಎಷ್ಟು ಅಂತಂದ್ರೆ ಸ್ನೇಹಿತರೆ, ನಾವು ಕರ್ನಾಟಕದವರು ನಮಗಂತಲೂ ಎಷ್ಟು ಚಿರಪರಿಚಿತರು ನಮಗೆ ಗೊತ್ತಿದೆ. ಬಟ್ ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಇದನ್ನ ಬೇರೆ ರಾಜ್ಯಗಳಲ್ಲಿ, ದೇಶದಲ್ಲಿ ಯಶ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಯಶ್ ಸಿಲ್ಲಿಲಲ್ಲಿ ಅಂತ ಒಂದು ಧಾರಾವಾಹಿ ಬರ್ತಾ ಇರುತ್ತೆ ಸ್ನೇಹಿತರೆ, ಡೈಲಿ ಎಪಿಸೋಡ್, ಕಾಮಿಡಿ ಎಪಿಸೋಡ್ಸ್ ಬರ್ತಾ ಇರುತ್ತೆ. ಆ ಸಿಲ್ಲಿಲಲ್ಲಿ ಕೂಡ ಪಾತ್ರವನ್ನ ಮಾಡಿದ್ದಾರೆ, ನೀವು ಹೋಗಿ ನೋಡ್ಬೋದು ಇವತ್ತು ಕೂಡ. ಇವತ್ತು ನಾನು ಕೇಳಿದ್ದೇನೆ, ಒಬ್ಬ ಆರೋಗ್ಯವಂತ ಪೇಷಂಟ್ ಕಳಿಸಿದೆಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ಪೇಷಂಟ್ ಅಲ್ಲ ಮತ್ತೆ ಅದಾದ ನಂತರ ಅವರು ಆರ್ಕೆಸ್ಟ್ರಾಗಳಲ್ಲಿ ರಂಗಭೂಮಿ ಕಲಾವಿದರಾಗಿದ್ದಾರೆ. ನಾಗಭರಣ್ ಅವರಂತಹ ದೊಡ್ಡ ದೊಡ್ಡ ನಿರ್ದೇಶಕರು, ತರಬೇತಿದಾರರಿಂದ ತರಬೇತಿಯನ್ನ ಪಡೆದಂತವರು ಈ ಯಶ್ ಅವರು. ಮಂಡ್ಯದ ಒಂದು ಹಳ್ಳಿಯಿಂದ ಬಸ್ ಅನ್ನ ಹತ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ಅವರು ಕಳೆದಂತಹ ರಾತ್ರಿಗಳನ್ನ ನಾವು ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ಅವ್ರನ್ನ ಕೊಂಡಾಡ್ತಾ ಇದಾರಲ್ವಾ, ಆ ಕೊಂಡಾಡ್ಲಿಕ್ಕೆ ಕಾರಣ ಅವ್ರು ಪಟ್ಟ ಕಷ್ಟದ ದಿನಗಳ ಸ್ನೇಹಿತರೆ. ಆ ಕಷ್ಟದ ದಿನಗಳಿಂದಲೇ ಇವತ್ತ ಯಶ್ ಈ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ಈಗ ಟಾಕ್ಸಿಕ್ ಬಗ್ಗೆ ಮಾತಾಡೋಣ. ಟಾಕ್ಸಿಕ್ ಮೇಕಿಂಗ್ ನ ನೋಡಿದ್ರಿ ಅಲ್ವಾ, ಆ ಒಂದು ಕ್ಯಾಮ್ರಾ ವರ್ಕ್, ಆ ಒಂದು ಕ್ಯಾಮ್ರಾ ಏನ್ ಬಳಸಿದರೆ, ಆ ಕ್ಯಾಮ್ರಾ ವರ್ಕ್ ಏನಿದೆ ಅದ್ಭುತ. ಅದಾದ ನಂತರ ಒಂದು ಕಾರ್ ಬರುತ್ತೆ, ಕಾರ್ ಬಂದ್ಬಿಟ್ಟು ಒಂದು ಮರಕ್ಕೆ ಡ್ಯಾಶ್ ಹೊಡೆಯುತ್ತೆ. ಆ ಡ್ಯಾಶ್ ಹೊಡೆದ ನಂತರ ಈಗ ಹೀರೋ ಇಳಿತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಆದ್ರೆ ಅಲ್ಲಿ ಹೀರೋ ಇಳಿಯೋದಿಲ್ಲ. ಬಟ್ ಡ್ರಿಂಕ್ಸ್ ಮಾಡಿರುವಂತ ಒಂದು ಅಜ್ಜ ಇಳಿತಾನೆ. ಇಳಿದಾದ ನಂತರ ಅವ್ನು ಬಂದ್ಬಿಟ್ಟು ಜಸ್ಟ್ ಬಾಂಬ್ ನ ಪ್ರೆಸ್ ಮಾಡುವಂತ ಒಂದು ಮಿಷನ್ ನ ಇಟ್ಬಿಟ್ಟು ವೈರ್ ನ ರೆಡಿ ಮಾಡಿ ಕೈ ಬಿಟ್ಬಿಡ್ತಾನೆ. ಸ್ಮೈಲ್ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ. ವಿಲನ್ಸ್ ಎಲ್ಲ ಹೇಳ್ತಾರೆ, ಯಾರೋ ಒಬ್ಬ ಡ್ರಂಕರ್ ಅಂತ ಅವ್ರೊಂದು ಇಂಗ್ಲಿಷ್ ಅಲ್ಲಿ ಅಲ್ಲಿ ಬೈತಾರೆ, ಒಬ್ಬ ಕುಡುಕ ಅಂತ ಅವರೊಂದು ಇಂಗ್ಲಿಷ್ ಅಲ್ಲಿ ಬೈತಾರೆ. ಬೈದಾದ ನಂತರ ಅಲ್ಲೊಂದು ಕ್ರಿಯೇಟಿವಿಟಿನ ತೋರಿಸಿದ್ದಾರೆ. ಆ ಒಂದು ಕ್ರಿಯೇಟಿವಿಟಿಯಿಂದಲೇ ಇವತ್ತು 7.5 ಕೋಟಿ ಇದೆಯಲ್ವಾ, ಅದು ಇನ್ನೊಂದು ದಿನ ನೋಡಿ ಇವತ್ತು ಸಂಜೆಗೆ 10 ಕೋಟಿ ಆಗ್ಬೋದು ವ್ಯೂಸ್. ಅದನ್ನ ಒಬ್ಬೊಬ್ರು 10 ಜನಕ್ಕೆ ಶೇರ್ ಮಾಡ್ತಾ ಇದಾರ್ರಿ, ಒಬ್ಬೊಬ್ರು 10 ಸರಿ ನೋಡ್ತಾ ಇದಾರ್ರಿ ಅದನ್ನ. ಆ ಚಿತ್ರದ ಒಂದು ಆ ವಿಡಿಯೋಗಳನ್ನ ನಾವು ಪ್ಲೇ ಮಾಡೋಂಗಿಲ್ಲ, ಇಲ್ಲಾಂದ್ರೆ ನಾವು ಪ್ಲೇ ಮಾಡಿ ತೋರಿಸ್ತಾ ಇದ್ದೆ. ಏನ್ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಆ ಒಂದು ಸೀನ್ ಇಂದಲೇನೆ ಅದನ್ನ ರೆಕಮೆಂಡೇಶನ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಎ ಸರ್ಟಿಫಿಕೇಟ್ ಬರುತ್ತೆ ಬಿಡಿ, ಅದು ಡೌಟೇ ಇಲ್ಲ. ಅದನ್ನ ಅಡಲ್ಟ್ ಮೂವಿ ಗ್ರೂಪ್ಗೆ ಸೇರಿಸ್ತಾರೆ. ಇದ್ರ ಯಾವುದೇ ಕಾರಣಕ್ಕೂ ಇದನ್ನ ಕನ್ನಡ ಮೂವಿ ಅಂತಲೇ ಹೇಳೋಂಗಿಲ್ಲ. ಆ ಲೆವೆಲ್ಗೆ ಈ ಮೂವಿ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ನೀವು ಇಂಗ್ಲಿಷ್ ಮೂವಿ ನೋಡೋರಾದ್ರೆ ಇದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇದು ಫುಲ್ ಒಂಥರ ಇಂಗ್ಲಿಷ್ ಮೂವಿ ತರನೇ ಇದೆ ಅಂತ. ನೋಡಿ, ತೆಲುಗು ತರ ಇದೆ, ತಮಿಳ್ ತರ ಇದೆ ಅಂತ ಮಾತಾಡ್ತಾ ಇದ್ರು. ಈಗ ಕನ್ನಡದ ಚಿತ್ರಗಳು ತಮಿಳ್ ತರ ಬರ್ತಾ ಇದೆ, ತೆಲುಗು ತರ ಬರ್ತಾ ಇದೆ, ಫೈಟ್ಸ್ ಇದೆ, ಹಿಂದಿಯವ್ರ ತರ ಮಾಡ್ತಾ ಇದಾರೆ. ನೋಡಿ, ನೆಕ್ಸ್ಟ್ ಲೆವೆಲ್. ಈಗ ಇಂಗ್ಲಿಷ್
ವರ್ಲ್ಡ್ ವೈಡ್ ಬರುವಂತ ಚಿತ್ರ ಸ್ನೇಹಿತರೆ ಇದು. ಇದರಲ್ಲಿ ಆ ಒಂದು ಕ್ರಿಯೇಟಿವಿಟಿ, ಆ ಒಂದು ಅದ್ಭುತ ಅಭಿನಯ, ಆಮೇಲೆ ಆ ಒಂದು ಲುಕ್, ಆ ಒಂದು ಪರ್ಸನಾಲಿಟಿ ಇದೆಯಲ್ವಾ, ಆ ಪರ್ಸನಾಲಿಟಿನೇ ಯಶನ್ನ ಮೆಚ್ಕೊಳ್ಳೋಕೆ ಕಾರಣ. ಅವರಲ್ಲಿ ಒಂದು ಹ್ಯಾಂಡ್ಸಮ್, ಆ ಹೈಟ್ ಇತ್ತು, ಒಂದು ಪರ್ಸನಾಲಿಟಿ ಚೆನ್ನಾಗಿತ್ತು, ಜೊತೆಗೆ ಅವರು ಹ್ಯಾಂಡ್ಸಮ್ ಆಗಿದ್ರು. ಕನ್ನಡ ಚಿತ್ರರಂಗಕ್ಕೆ ಬೆಳಿಲಿಕ್ಕೆ ಅದು ಒಂದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಅದ್ರ ಜೊತೆ ಅವರಲ್ಲಿದ್ದ ಟ್ಯಾಲೆಂಟ್, ಆಮೇಲೆ ಏನಾದ್ರೂ ಸಾಧಿಸ್ಬೇಕು ಅನ್ನುವಂತ ಒಂದು ಗುಣ, ಅದು ಇವತ್ತಿಲ್ಲಿ ಕರ್ಕೊಂಡ್ ಬಂದಿದೆ. ಇವತ್ತು ಯಾಕೆ ಅವ್ರ ಬಗ್ಗೆ ಮಾತಾಡದೆ ಅಂದ್ರೆ ಸ್ನೇಹಿತರೆ, ನಾವು ಹಳ್ಳಿಯಲ್ಲಿ ಹೇಳ್ತಾ ಇರ್ತೇವೆ, ಒಂದು ಮಲ್ಲಿಗೆ ಹೂವಿನಿಂದ ಬಾಳೆ ನಾರು ಕೂಡ ಕೈಲಾಸವನ್ನ ಕಾಣ್ತು ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ ಹೇಳಿ? ಒಂದು ಹೂವನ್ನ ನಾವು ಜೋಡಣೆ ಮಾಡ್ಲಿಕ್ಕೆ ಬಾಳೆ ನಾರಿನಿಂದ ಆ ಹೂವನ್ನ ಅಲ್ದಿತ್ತೇವೆ. ಆದ್ರೆ ಇಲ್ಲಿ ಹಂಗಾಗಿಲ್ಲ ಸ್ನೇಹಿತರೆ. ಆ ಮಲ್ಲಿಗೆ ಹೂವೇನೆ ಯಶ್ ಆಗಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ನಾರಾಗಿಲ್ಲ, ಮಲ್ಲಿಗೆ ಹೂವೇ ಯಶ್ ಆಗಿದ್ದಾರೆ. ಯಾಕೆ ಹೇಳ್ತೇನೆ ಅಂದ್ರೆ, ಸುಮ್ನೆ ನೀವೇನೋ ಒಂದು ಚಿತ್ರಗಳನ್ನ ಮಾಡ್ತಾ 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 ಬಂದಾಗ ಯಾವುದೋ ಒಂದು ಚಿತ್ರ ಹಿಟ್ಟಾಗಿ ನೀವು ಬೆಳೆದ್ರೆ ಅವಾಗ ನೀವು ಹೇಳ್ಬೋದು ಒಂದು ಮಲ್ಲಿಗೆ ಹೂವಿನಿಂದ ಬಾಳೆ ನಾರು ಕೂಡ ಕೈಲಾಸ ಕಾಣ್ತು ಅಂತ. ಯಾರೋ ಒಬ್ರು ದುಡ್ಡು ಹಾಕಿದ್ರಿಂದ ಯಶ್ ಇವತ್ತೊಬ್ಬ ದೊಡ್ಡ ಸ್ಟಾರ್ ಆದ್ರು ಅಂತ. ಆದ್ರೆ ಈ ಮಾತನ್ನ ಯಾಕೆ ಅವ್ರಿಗೆ ಹೇಳ್ತೇನೆ ಅಂದ್ರೆ, ಚಾಲೆಂಜ್ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಂದು ಚಿತ್ರವನ್ನ ತೆಗೆದಾದ ನಂತರ ಇನ್ನೂ ಏನೋ ಒಂದು ಮಾಡ್ತೇನೆ, ಇನ್ನೂ ನಾನು ಮೇಲೆ ಬೆಳಿತೇನೆ, ಇನ್ನೂ ಮೇಲೆ ಬೆಳಿತೇನೆ ಅಂತ ಹೇಳ್ತಾ 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 ಬಂದಿದ್ದಕ್ಕೇನೆ ಅವ್ರನ್ನ ಇವತ್ತ ನಾವು ಮಲ್ಗೆ ಹೂಗೆ ಹೋಲಿಸ್ಬೇಕು. ಅವ್ರು ಇವತ್ತ ಹೇಳ್ದೇನೆ ಬಂದಿದ್ರೆ, ಅವ್ರು ಯಾರೋ ಒಬ್ರು ದುಡ್ಡು ಹಾಕಿದ್ರು, ಈ ಚಿತ್ರ ಹಿಟ್ ಆಯ್ತು, ಇವತ್ತು ಪ್ಯಾನ್ ಇಂಡಿಯಾ ಹೀರೋ ಆಗಿದ್ದಾರೆ ಅಂತ ಅನ್ಬೋದಿತ್ತು. ಆದ್ರೆ ಸ್ನೇಹಿತರೆ, ಅವರ ಒಂದು ಚಾಲೆಂಜ್ ಇತ್ತಲ್ವಾ, ಆ ಚಾಲೆಂಜ್ ಇವತ್ತು ಇಲ್ಲಿಗಾನ ಕರ್ಕೊಂಡ್ ಬಂದಿದೆ. ಅವರ ಅದ್ಭುತವಾದ ಅಭಿನಯಗಳು ಸ್ನೇಹಿತರೆ, ನೀವು ನೋಡ್ಬೋದು. ಕಿರಾತಕ ಅಂತ ಮೂವಿ ಬರುತ್ತೆ, ಹಳ್ಳಿ ಸೊಗಡಿನ ಒಂದು ಚಿತ್ರ. ಆ ಚಿತ್ರ ಜನಪ್ರಿಯತೆಯನ್ನ ಗಳಿಸುತ್ತೆ. ಅದಾದ ನಂತರ ರಾಜ ಹುಲಿ ಚಿತ್ರ ಆಗಿರ್ಬೋದು. ಆ ಚಿತ್ರ ಆದ ನಂತರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಯಶ್ ಅವರ ಮಡದಿಯಾಗಿರುವಂತ ರಾಧಿಕಾ ಪಂಡಿತ್ ಅವರೇ ನಾಯಕ ನಟಿಯಾಗಿರುವಂತ ಚಿತ್ರ, ಅದು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. KGF ಒಂಬಾಳೆ ಪ್ರೊಡಕ್ಷನ್ ಅವರು ಅವ್ರನ್ನ ಫಸ್ಟ್ ಪ್ಯಾನ್ ಇಂಡಿಯಾಗೆ ಪರಿಚಯ ಮಾಡ್ತಾರೆ. ಅವ್ರನ್ನ KGF ನ ಮಾಡಿದ ನಂತರನೇ, ಈಗ KGF 2 ಆಯ್ತು, KGF 2 ನಂತರನೇ ಟಾಕ್ಸಿಕ್ ಬಂದಿದೆ. ಅವತ್ತಿಗೆ ಅವ್ರನ್ನು ಕೂಡ ಇವತ್ತ ನಾವು ಸ್ಮರಿಸಬೇಕಾಗತ್ತೆ. ಯಾರನ್ನ? ಒಂಬಾಳೆ ಪ್ರೊಡಕ್ಷನ್ ಅವರ ವಿಜಯ್ ಕಿರಗುಂದರ್ ಅವ್ರನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಅದನ್ನ ಡೈರೆಕ್ಟ್ ಮಾಡಿದಂತವ್ರು ನಮ್ಮ ಪ್ರಶಾಂತ್ ನೀಲ್ ಅವ್ರನ್ನು ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಇವತ್ತ ಟಾಕ್ಸಿಕ್ ಈ ಲೆವೆಲ್ಗೆ ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ಮೂವಿ ಆಗ್ಲಿಕ್ಕೆ ಇದು ಎಲ್ಲ ಅಂತ ಸ್ನೇಹಿತರೆ ಸ್ಟೆಪ್ಸ್. ಈ ಸ್ಟೆಪ್ಸ್ ಗಳಿಂದಲೇ ಇವತ್ತು ಈ ದೊಡ್ಡ ಗೋಪುರ ಕಳಶ ನಮಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತ ಕಳಶದ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹಾಗೇನೆ ನಮ್ ಜನ ಏನಾಗುತ್ತೆ ಅಂದ್ರೆ ಹಿಂದಿಂದನ್ನೆಲ್ಲ ಬಿಟ್ಬಿಡ್ತಾರೆ, ಇವತ್ತು ಪ್ರೆಸೆಂಟ್ ನ ಮಾಡ್ತಾರೆ. ಆ ಸ್ಟ್ರಗಲ್ ನ ನಾವು ನೆನೆಸ್ಕೋಬೇಕು. ಎಲ್ಲರಿಗೂ ಯಾಕೆ ಈ ಒಂದು ಕಥೆನ ಹೇಳ್ಬೇಕು ಅನ್ನಿಸ್ತು ಅಂದ್ರೆ, ನಿಮ್ಮ ಲೈಫಲ್ಲೂ ನೀವು ಕೂಡ ಏನಾದ್ರೂ ಒಂದು ಛಲ ಹಠ ಇಟ್ಕೊಂಡಿದ್ರೆ ಬೆಳಿತೀರ ಅನ್ನೋದಕ್ಕೆ ಈ ಟಾಕ್ಸಿಕ್ ಚಿತ್ರದ ಯಶ್ ಅವರು ನಮಗೆ ಉದಾಹರಣೆ ಆಗ್ತಾರೆ. ಹಾಗೆ ಈ ಚಿತ್ರದ ಒಂದು ಪ್ರೊಡಕ್ಷನ್ ಹೌಸ್ ಆಗಿರುವಂತಹ KVN ಪ್ರೊಡಕ್ಷನ್ ಹಾಗೂ ಗೀತು ಮೋಹನ್ ದಾಸ್, ರವಿ ಬಸ್ರೂರ್ ಸರ್, ಈ ಚಿತ್ರದ ಎಲ್ಲ ಕಲಾವಿದರು ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಬಿಲೇಟೆಡ್ ವಿಶ್ ಹ್ಯಾಪಿ ಬರ್ಡೇ ನ ಹೇಳ್ತಾ, ಈ ಚಿತ್ರ ಇಡೀ ದೇಶದಾದ್ಯಂತ ಹೆಸರು ಮಾಡ್ಲಿ. ಇನ್ನೂ ಒಂದು ವಿಷಯ ಇದೆ ಸ್ನೇಹಿತರೆ, ಇನ್ನೊಂದು ವಿಡಿಯೋನ ಮಾಡ್ತೇನೆ. 19/3/2026 ಈ ಚಿತ್ರ ಯುಗಾದಿ ಹಬ್ಬದ ದಿನ ತೆರೆ ಕಾಣ್ತಾ ಇದೆ ವರ್ಲ್ಡ್ ವೈಡ್. ಅದೇ ಒಂದು ದಿನ ದುರಂಧರ್ 2, ರಣಬೀರ್ ಸಿಂಗ್ ಅವರ ಒಂದು ದುರಂಧರ್ 2 ಚಿತ್ರ ಬರ್ತಾ ಇದೆಯಂತೆ. ಅದ್ರ ಬಗ್ಗೆನೂ ತುಂಬಾ ಜನ ಹೇಳ್ತಾ ಇದಾರೆ, ಆಗಾಗುತ್ತೆ ಈಗಾಗುತ್ತೆ. ನಾನು ಹೇಳ್ತೇನೆ ಏನಾಗುತ್ತೆ ಅಂತ. ಸೊ ನೋಡೋಣ, ಅದ್ರ ಬಗ್ಗೆನೂ ನೆಕ್ಸ್ಟ್ ನಾನೊಂದು ವಿಡಿಯೋನ ಮಾಡ್ತೇನೆ. ಇದೇ ರೀತಿಯ ಹೆಚ್ಚಿನ ವಿಷಯಗಳು ನಿಮಗೆ ಬೇಕು ಅಂತ ಅನ್ಸಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.